ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಯಾರಾದರೆ 23ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಕಮೆಂಟ್ಸನ್ನು ಮಾಡ್ತಿದ್ದೀರಾ. ಸೊ 23ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಅಂತ ಅಂದರೆ ಇವತ್ತಿನ ಈ ವಿಡಿಯೋ ನಿಮಗಾಗಿರುತ್ತೆ. ಸೊ ವಿಡಿಯೋನ ತಪ್ಪದೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾಕೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ, ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲ ಥರದ ಅಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತು ಹಣದವರೆಗೂ ಸರ್ಕಾರದ ಕಡೆಯಿಂದ ಹಣ ಆದರೆ ಜಮಾ ಆಗಿರುವಂಥದ್ದು. ಸೊ 22ನೇ ಕಂತಿನ ಹಣ ಯಾವಾಗ ಜಮಾ ಆಯಿತು, ಎಷ್ಟು ಹಂತಗಳಲ್ಲಿ ಜಮಾ ಆಯಿತು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ನೋಡಿ, 22ನೇ ಕಂತಿನ ಹಣ ದಸರಾ ಹಬ್ಬ ಮುಗಿದಿದ್ದ ನೆಕ್ಸ್ಟ್ ಡೇ ಇಂದಾನೆ 22ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಸೊ ಅದರಲ್ಲಿ ಒಂದು 40% ಆಫ್ ದಿ ಫಲಾನುಭವಿಗಳಿಗೆ ದಸರಾ ಹಬ್ಬ ಮುಗಿದಿದ್ದು ಒಂದು 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದಾದಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಿಲ್ಲ. 60% ಆಫ್ ದಿ ಫಲಾನುಭವಿಗಳಿಗೆ ಹಣ ಪೆಂಡಿಂಗ್ ಇರುತ್ತೆ. ಸೊ ಪೆಂಡಿಂಗ್ ಇರುವಂತಹ ಹಣನ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ. ದೀಪಾವಳಿ ಹಬ್ಬಕ್ಕೆ ನಿಮ್ಗೆಲ್ರಿಗೂ ಸಹ ಗುಡ್ ನ್ಯೂಸ್ ಬಂದಂತೆ ಆಗುತ್ತೆ. ದೀಪಾವಳಿ ಹಬ್ಬದ ದಿನ ಕರೆಕ್ಟಾಗಿ ಒಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಕೆಲವೊಬ್ಬರು ಇಲ್ಲಿ ಕನ್ಫ್ಯೂಸ್ ಆದರೆ ಹಾಕ್ತಾರೆ. ಸೊ ದೀಪಾವಳಿ ಹಬ್ಬಕ್ಕೆ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿಬಿಟ್ಟು, ಬಟ್ ದೀಪಾವಳಿ ಹಬ್ಬದ ಟೈಮಲ್ಲಿ ಬಂದಿರುವಂಥದ್ದು 22ನೇ ಕಂತಿನ ಹಣ, ಅದು ಪೆಂಡಿಂಗ್ ಇರುವಂತಹ ಹಣ ಬಿಡುಗಡೆ ಮಾಡಿದ್ರು ಆಗ ಜಮಾ ಆಗೋದಕ್ಕೆ ಶುರು ಆಯಿತು. ಸೊ ಈಗಲೂ ಸಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಜಮಾ ಆಗಿಲ್ಲ. ಪೆಂಡಿಂಗ್ ಹಣ ಎಲ್ಲ ರಿಲೀಸ್ ಮಾಡಿರೋದ್ರಿಂದ 22ನೇ ಕಂತಿನ ಹಣ ನಿಮಗೇನಾದರೂ ಬಾಕಿ ಇದ್ದರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾರು ಸಹ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ 22ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿರುವಂಥವ್ರು. ಬಟ್ ಈಗ ನೀವು ಕೇಳ್ಬೋದು, ಹಾಗಿದ್ರೆ 23ನೇ ಕಂತಿನ ಹಣ ಜಮಾ ಆಗಿದೆ, 23ನೇ ಕಂತಿನ ಹಣ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಇಂಥ ಜಿಲ್ಲೆಯವರ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ, ಹಾಗಿದ್ರೆ ಎಲ್ಲ ನ್ಯೂಸು ನಿಜಾನ ಅಂತ ಅಂದರೆ ಖಂಡಿತವಾಗ್ಲೂ ನಿಜ ಅಲ್ಲ. ಸೊ ದೀಪಾವಳಿ ಹಬ್ಬದ ದಿನ ಬಿಡುಗಡೆ ಮಾಡಿರುವಂತಹ ಹಣ ಸಾಕಷ್ಟು ಜನ ಒಂದು 23ನೇ ಕಂತಿನ ಹಣ ಅಂತ ಅನ್ಕೋಬಿಟ್ಟಿದ್ದಾರೆ. ಸೊ ದೀಪಾವಳಿ ಹಬ್ಬದ ಟೈಮಲ್ಲಿ ಹಣ ಬಿಡುಗಡೆ ಮಾಡಿರುವಂಥದ್ದು 22ನೇ ಕಂತಿನ ಹಣ, ಪೆಂಡಿಂಗ್ ಹಣ ಬಿಡುಗಡೆ ಮಾಡಿರುವಂಥದ್ದು. ಸೊ ಯಾರೂ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ನಿಮಗೆ 23ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಸೊ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಅಂತ ಅಂದರೆ ಸೊ ಬಿಡುಗಡೆ ಆಗೋದಕ್ಕೂ ಜಮಾ ಆಗೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಬಿಡುಗಡೆ ಆಗಿದೆ ಅಂತ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿರುವಂಥದ್ದು. ಸೊ 23ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ನಡೆಯುವಂತಹ DBT ಪ್ರೋಸೆಸ್, ಒನ್ಸ್ DBT ಪ್ರೋಸೆಸ್ ಶುರು ಮಾಡಿದ್ರು ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ 15 to 20 ಡೇಸ್ ಟೈಮ್ ತಗೊಳುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ. ಸೊ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗೂ ಸಹ 23ನೇ ಕಂತಿನ ಹಣ DBT ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ಸ್ಟಾರ್ಟ್ ಆಗಿರುವಂಥದ್ದು ಬಿಡುಗಡೆ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅದೊಂದು ಗುಡ್ ನ್ಯೂಸು. ಬಟ್ ಜಮಾ ಆದರೆ ಆಗಿಲ್ಲ. ಯಾಕೆ ಅಂತ ಅಂದ್ರೆ, ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ 2,000 ಹಣ ಬಂದಿದೆ 22ನೇ ಕಂತಿನ ಹಣ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಿ ಅಂತ ನೀವು ಕೇಳ್ತಿದ್ರಲ್ವ. ನಿಮಗೆ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ 15ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬರೋದಕ್ಕೆ ಶುರು ಆಗಿರುತ್ತೆ. ಸೊ DBT ಪ್ರೋಸೆಸ್ ಶುರು ಆಯಿತು ಅಂತ ಅಂದರೆ ಆ ತಿಂಗಳಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ನವೆಂಬರ್ ತಿಂಗಳಿಗೆ ಎಂಟರ್ ಆಗ್ತೀರಾ. ನವೆಂಬರ್ ತಿಂಗಳಲ್ಲಿ DBT ಪ್ರೋಸೆಸ್ ಶುರು ಆಯಿತು. 23ನೇ ಕಂತಿಂದು ಟ್ರಯಲ್ ರೌಂಡನ್ನು ನಡೆಸಿದ್ರು, ಒಂದಿಷ್ಟು ಫಲಾನುಭವಿಗಳಿಗೆ ಬಂತು ಅಂತ ಅಂದರೆ ಆ ತಿಂಗಳಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಟೈಮ್ ಅಂತೂ ಸ್ವಲ್ಪ ತಗೊಳುತ್ತೆ. ಯಾಕಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಹಣ ಜಮಾ ಆಗೋದಕ್ಕೆ ಟೈಮ್ ಅಂತೂ ತಗೊಳುತ್ತೆ. ಸೊ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. 23ನೇ ಕಂತಿನ ಹಣ ಯಾರ ಒಂದು ಬ್ಯಾಂಕ್ ಖಾತೆಗೂ ಬಂದಿಲ್ಲ, ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಬಂದಿಲ್ಲ. ಸೊ ಪ್ರತಿಯೊಬ್ಬರು 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಹಣ ಬಿಡುಗಡೆ ಆಗಿದೆ. ಇನ್ನು DBT ಪ್ರೋಸೆಸನ್ನು ಶುರು ಮಾಡಬೇಕು. ಆ ಒಂದು ಪ್ರೋಸೆಸ್ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಆಫ್ ದ ವೀಕಲ್ಲಿ ಶುರು ಮಾಡ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಓಕೆನಾ, ಇದು ನಿಮಗಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ 23ನೇ ಕಂತಿನ ಹಣ ಕುರಿತು. ಆ್ಯಂಡ್ ನೆಕ್ಸ್ಟು ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಸೊ ಈಗ ನಿಮಗೊಂದು ಕ್ಲಾರಿಫಿಕೇಶನ್ ಬಂದಿದೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಾ, 22ನೇ ಕಂತಿನ ಹಣ ಯಾರಿಗೆ ರಿಸೀವ್ ಆಗಿದೆ, ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು. ಓಕೆನಾ, ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಈ ಕೂಡಲೇ ಲೈಕ್ ಮಾಡಿ.
ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.